ಆದ್ರೆ ಇದು ತುಂಬಾ ಕಾಸ್ಟ್ಲಿ ಅಲ್ವಾ? ಈ ತರದೆಲ್ಲ ಯಾಕೆ ತರಕ್ ಹೋದ್ರಿ? ನಂಗೆ ಈ ತರ ಕಾಸ್ಟ್ಲಿ ಗಿಫ್ಟ್ ಎಲ್ಲ ತಗೊಂಡ್ ಅಭ್ಯಾಸ ಇಲ್ಲ. ನಿನ್ಗೆ ಯಾವತ್ತೂ ಗಿಫ್ಟ್ ಕೊಟ್ಟಿಲ್ಲಲ್ಲ, ಆಮೇಲೆ ನಿನ್ ಬರ್ಡೇ ಬೇರೆ, ಅದಕ್ಕೆ ಗಿಫ್ಟು. ಅದ್ರ ಬೆಲೆ ನೋಡ್ಬೇಡ, ಅದ್ರ ಹಿಂದೆ ಇರೋ ಪ್ರೀತಿ ನೋಡು. ಅದ್ ನನಗ್ ತುಂಬಾ ಇದೆ. ನಾನು ಹೇಳಿದ್ದು ನಿಂದಲ್ಲ, ಗಿಫ್ಟ್ ತಗೊಂಡ್ಬಂದಿರೋದು ನಾನು. ನನ್ನ ಪ್ರೀತಿ ನೋಡು ಅಂತ. ಅದು ಇದೆ, ಅದೆಲ್ಲ ಅಳಿಯಕ್ಕಾಗತ್ತಾ? ಎಲ್ಲ ಅಳತೆಗೂ ಮೀರಿದ್ದು. ಬಾಯಿಗೆ ಬಂದಂಗ ಮಾತಾಡ್ತಾರೆ. ಎಲ್ರು ಇದ್ರೆ ಅವ್ರ ಮುಂದೆ ಬೈತಾರೆ, ಯಾರು ಇಲ್ದೇ ಇರ್ಬೇಕಾ ಬರ್ತಾರೆ ಲಲ್ಲೆ ಹೊಡಿಯೋದಿಕ್ಕೆ. ಗಂಡಸ್ರೆ ಹಾಗೆ ಕಣೆ, ಅದೇ ಅವ್ರ ವೀಕ್ನೆಸ್ಸು. ನಾವದನ್ನ ಬಳಸ್ಕೋಬೇಕು. ಹೇಗೆ ಕೇಳಿಲ್ವಾ? ಗಂಡ ಹೆಂಡತಿ ಜಗಳ ಉಂಡು ಮಲ್ಗೋ ತನಕ ಅಂತ. ರಾತ್ರಿ ಮಲ್ಗಕ್ ಮುಂಚೆ ಅದನ್ನೆಲ್ಲ ಚುಪ್ತಾ ಮಾಡ್ಕೊಂಡ್ಬಿಡ್ಬೇಕು. ನೀನೇನೆ ಅದನ್ನೇ ಸಾಧಿಸ್ತಾ ಇದೀಯಾ ನೋಡು. ಸೂಕ್ಷ್ಮವಾಗಿ ಅವ್ರನ್ನ ನಮ್ ದಾರಿಗೆ ಎಳ್ಕೊಂಡು ಅವ್ರ ಜುಟ್ಟನ್ನ ನಮ್ ಕೈಯಲ್ಲಿ ಹಿಡ್ಕೋಬೇಕು. ಆವಾಗ ನಾವು ಅವ್ರನ್ನ ಬೇಕಾದಂಗೆ ಕುಣಿಸ್ಬೋದು ಕಣೆ. ಇಷ್ಟೆಲ್ಲ ಮಾಡ್ಬೇಕು ಅಂದ್ರೆ ನೀನ್ ಹೀಗೆ ಕೋಪ ಮಾಡ್ಕೊಂಡ್ರೆ ಆಗಲ್ಲ. ನಗ್ನಗ್ತಾ ಇರ್ಬೇಕು. ನಮ್ಮ ಮನ್ಸಲ್ಲಿ ಏನೇ ಇರ್ಲಿ ಅದನ್ನ ನಾವು ಮೇಲ್ಗಡೆ ತೋರಿಸ್ಕೋಬಾರ್ದು. ಅವ್ರ ಹತ್ರ ನೀವ್ ಹೇಳ್ದ ಹಾಗೆ ಕೇಳ್ತೀವಿ ಅನ್ನೋ ತರ ಇರ್ಬೇಕು. ಆಮೇಲೆ ನಿಧಾನವಾಗಿ ಅವ್ರನ್ನ ನಮ್ ದಾರಿಗೆ ಎಳ್ಕೋಬೇಕು. ಆಮೇಲೆ ನಮ್ ಕೆಲ್ಸನ ಸಾಧಿಸ್ಕೋಬೇಕು. ಈಗ ನೀನು ಮೊದಲು ಅಲ್ಲಿಗೆ ಹೋಗಿ ನಾನ್ ಮಾಡಿದ್ ತಪ್ಪಾಯ್ತು ಅಂತ ನಾಟಕ ಆಡು. ನಿನ್ ಗಂಡನ ಹತ್ರ ಪ್ರೀತಿಯಿಂದ ನಡ್ಕೋ. ಆಮೇಲೆ ನೋಡ್ತಾ ಇರು, ನೀನ್ ಏನ್ ಅನ್ಕೋತೀಯೋ ಹಾಗೆ ಆಗತ್ತೆ. ನೀನ್ ಹೇಳೋದು ಸರಿ ಅನ್ನಿಸ್ತಿದೆ. ಮತ್ತೆ ಉಗ್ರಲ್ಲಿ ಹೋಗೋದಿಕ್ಕೆ ಕೊಡ್ಲಿ ತಗೊಂಡ್ರು ಅನ್ನೋ ಹಾಗೆ ದೊಡ್ಡ ರಂಪಾಟ ಮಾಡ್ಕೊಂಬಿಟ್ಟೆ ನೀನು. ಗೊತ್ತಾಯ್ತು ಬಿಡಮ್ಮ, ಅವ್ರ ದಾರಿಲೇ ಹೋಗ್ತಾ ನಮ್ ಕೆಲ್ಸನ ಸಾಧಿಸ್ಕೋಬೇಕು ಅಲ್ವಾ? ಕರೆಕ್ಟು. ಮೊದ್ಲು ಅದನ್ನ ತಿಳ್ಕೊ ನೀನು. ಚೆನ್ನಾಗಿದ್ಯಾ? ತುಂಬಾ ಚೆನ್ನಾಗಿದೆ. ನನ್ನನ್ನಲ್ಲ, ರಿಂಗ್ ನೋಡಿ ಹೇಳು. ಕೊಟ್ಟಿರೋದ್ ನೀವೇ ಅಲ್ವಾ? ನಿನಗಿಷ್ಟ ಆಯ್ತು ತಾನೆ? ನಿಮ್ಗಿಷ್ಟ ಆಯ್ತಲ್ವಾ? ನನಗಿಷ್ಟ ಆಗಿರೋದಕ್ಕೆ ತಂದಿರೋದು. ನಿನಗಿಷ್ಟ ಆಯ್ತಾ? ನಿಮ್ಗಿಷ್ಟ ಆದ್ರೆ ನನ್ಗೂ ಇಷ್ಟಾನೆ. ತುಂಬಾ ಚೆನ್ನಾಗಿದೆ. ಇದನ್ನ ನೋಡ್ತಿದ್ರೆ ದುಷ್ಯಂತ ಶಾಕುಂತ್ಲಿಗೆ ಉಂಗ್ರ ಹಾಕಿದ್ ನೆನಪಾಗುತ್ತೆ. ದುಷ್ಯಂತ ಶಾಕುಂತ್ಲೆನ ಮರ್ತೆ ಹೋದ. ನನ್ನ ಹಾಗೆ ಅನ್ಕೊಂಡ? ನಾನಾಗಲ್ಲಪ್ಪ. ದುಷ್ಯಂತ ಮರ್ತಿದ್ದು ಶಾಕುಂತ್ಲೆ ಉಂಗ್ರನ್ ಕಳ್ಕೊಂಡಿದ್ದಕ್ಕೆ. ಆದ್ರೆ ನಾನ್ ಕಳ್ಕೊಳಲ್ವಲ್ಲ, ಜೋಪಾನವಾಗಿ ಇಟ್ಕೋತೀನಿ. ಗೀತಾ, ಇಲ್ಲಿದ್ದೀನಿ. ಎಲ್ಲಿ ಹೋಗಿದ್ಯಾ ಬೆಳಗಿಂದ? ಗಿಫ್ಟ್ ತರೋದಕ್ಕೆ. ಹ್ಯಾಪಿ ಬರ್ಡೇ ಗೀತಾ. ಥ್ಯಾಂಕ್ ಯು ಕಣೆ. ತಗೋ. ಇದೇನೇ ಇದು ಹೊರಗ್ನವ್ರ ತರ ಗಿಫ್ಟ್ ಎಲ್ಲ ತಗೊಂಡ್ಬಂದು? ಮನೆಯವ್ರಾದ್ರೆ ಗಿಫ್ಟ್ ತಗೊಂಡ್ಬರ್ಬಾರ್ದಾ? ನಮ್ ಮನ್ಸಿಗೆ ಏನ್ ಅನ್ಸುತ್ತೋ ಅದನ್ನೇ ಮಾಡ್ಬೇಕು ಗೀತಾ. ನಂಗೆ ತುಂಬಾ ದಿನದಿಂದ ನಿನ್ಗೆ ಏನಾದ್ರೂ ಕೊಡ್ಬೇಕು ಅಂತ ಇತ್ತು. ಇವತ್ತಿನ ಬರ್ಡೇ ಅಲ್ವಾ, ಅದಕ್ಕೆ ನಿನ್ಗೆ ಇಷ್ಟ ಆಗಿರೋ ಗಿಫ್ಟ್ ತಗೊಂಡ್ಬಂದಿದ್ದೀನಿ. ಆದ್ರೂ ಕಣೆ, ನಂಗೆ ಈ ತರ ಕೇಕ್ ಕಟ್ ಮಾಡಿ ಗಿಫ್ಟ್ ತಗೊಂಡು ಬರ್ಡೇ ಎಲ್ಲ ಆಚರಿಸ್ಕೊಂಡ್ ಅಭ್ಯಾಸನೇ ಇಲ್ಲ. ಅಭ್ಯಾಸ ಮಾಡ್ಕೋಬೇಕು ಗೀತಾ. ಇಷ್ಟು ವರ್ಷ ಮಾಡ್ಕೊಂಡಿದ್ದ ಇಲ್ಲ ನೋಡು, ಇವತ್ತಿಷ್ಟು, ಮುಂದಿನ ವರ್ಷ ಇನ್ನಷ್ಟು. ನಿನ್ಗೆ 60 ವರ್ಷ ಆದ್ಮೇಲೆ ಸ್ಕೂಲ್ ಮಕ್ಳಿಗೆಲ್ಲ ರಜಾ ಹಾಕ್ಸಿ, ಫುಲ್ ಪೆಂಡಲ್ ಹಾಕ್ಸಿ, ಊರವ್ರಿಗೆಲ್ಲ ಊಟ ಹಾಕ್ಸೋಣ. ಫುಲ್ ಜೋರಾಗಿ ಮಾಡ್ಬೇಕು. ಹೋಗೆ, ಇದೆಲ್ಲ ಯಾವ್ದು ಬೇಡ ನಂಗೆ. ನಿನಗ್ ಬೇಡ ಅಂದ್ರೆ ನಮಗ್ ಬೇಕು. ಬೇಗ ಹೋಗಿ ರೆಡಿ ಆಗ್ಬಿಟ್ ಬಾ, ನಾನು ರೆಡಿ ಆಗ್ತೀನಿ. ಸರಿ.
ಜಗಳ ಮಾಡ್ಕೊಂಡಿದ್ದರು, ಏನ್ ಇವಾಗ ಇಷ್ಟು ಕೂಲ್ ಆಗಿದಾರಲ್ಲ? ಗೀತಾ, ಗೀತಾ. ಜಲ್ಜಾ, ಹೇಗಿದ್ದೀರಾ? ಚೆನ್ನಾಗಿದ್ದೀನಿ ಸುಮತಿ, ನೀವು ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ನೋಡಿ, ನೀವು ಕರ್ದೇ ಇಲ್ಲ, ಕರೀದೆ ಬಂದಿದ್ದೀನಿ ಅಂತ ಏನು ಅನ್ಕೋಬಾರ್ದು. ನೀವೇನು ಅನ್ಕೋಬೇಡಿ. ಲಕ್ಕಿ ಎಲ್ರನ್ನೂ ಕರೀತಿದ್ದ, ಬ್ಯುಸಿನಲ್ಲಿ ನಿಮ್ಮನ್ನು ಕರೆಯೋದು ಮರ್ತ ಅಂತ ಅನ್ಸುತ್ತೆ. ಏನು ಪರವಾಗಿಲ್ಲ, ನನ್ನ ಮಗಳು ಈ ಮನೆ ದೊಡ್ಡ ಸೊಸೆ, ಅವಳು ಕರೆದ್ಮೇಲೆ ಬರ್ದೇ ಇರಕಾತ. ಅದು ಅಲ್ಲದೆ ಗೀತಾ ನನಗೆ ಹೊಸಬ್ಳ, ನನ್ನ ಕಣ್ಮುಂದೆ ಬೆಳೆದು ಹುಡುಗಿ ಅವಳು. ಆದ್ರೂ ನೀವು ಬಂದಿದ್ದು ತುಂಬಾ ಸಂತೋಷ ಆಯ್ತು, ಬೇಜಾರು ಮಾಡ್ಕೋಬೇಡಿ. ಖಂಡಿತ ಇಲ್ಲ ಸುಮತಿ, ನನಗೆ ಯಾವ ಬೇಜಾರು ಇಲ್ಲ. ನಮ್ಮನೆ ಫಂಕ್ಷನ್ ಅಲ್ವಾ ಇದು, ನಾನು ಯಾಕೆ ಬೇಜಾರು ಮಾಡ್ಕೊಳ್ಳಿ? ಸುಮತಿ, ನೀವು ಗಿರ್ಜಕ್ಕನ್ ಮನೆಗೆ ಬಂದಿದ್ರಲ್ಲ, ಆವಾಗ ಬಂದು ನಿಮ್ಮನ್ನ ಮಾತಾಡ್ಸ್ಕೊಂಡು ಹೋಗೋಣ ಅಂತ ಅನ್ಕೊಂಡೆ. ಆದ್ರೆ ಏನ್ ಮಾಡ್ಲಿ, ಮನೇಲಿ ತುಂಬಾ ಕೆಲಸ, ನನ್ಗೆ ಬರಕ್ಕೆ ಆಗ್ಲಿಲ್ಲ. ನಿಮ್ಗೆ ಗೊತ್ತಲ್ವಾ, ಎಲ್ಲ ನಾನೊಬ್ಳೇ ನೋಡ್ಕೋಬೇಕು. ಪರವಾಗಿಲ್ಲ ಬಿಡಿ. ಈಗ ಹೇಗಿದ್ದೀರಾ? ಚೆನ್ನಾಗಿದ್ದೀನಿ. ಊಟ ತಿಂಡಿ ಎಲ್ಲ ಸಮಯಕ್ಕೆ ಸರಿಯಾಗಿ ಮಾಡ್ಬೇಕು ನೀವು. ಆಗಾಗ ಹಣ್ಣು ಹಂಪಲು ಎಲ್ಲ ತಗೋತಾ ಇರಿ. ಯಾಕೆಂದ್ರೆ ಈ ವಯಸ್ಸಲ್ಲಿ ಸ್ವಲ್ಪ ಹೆರಿಗೆ ಕಷ್ಟ ಆಗತ್ತೆ. ನಿಮ್ಮ ಆರೋಗ್ಯ ನೀವೇ ನೋಡ್ಕೋಬೇಕಲ್ವಾ? ಎಲ್ರು ಮನೇಲಿ ಚೆನ್ನಾಗಿ ನೋಡ್ಕೋತಾ ಇದ್ದಾರೆ. ಹೌದು, ಎಲ್ಲಿ ನಮ್ ಬರ್ತ್ಡೇ ಗರ್ಲು ಕಾಣಿಸ್ತಾನೆ ಇಲ್ಲ? ಒಳಗಿದ್ದಾಳೆ. ಮೇಕಪ್ ಮಾಡ್ಕೋತಾ ಇದ್ದಾಳಾ? ಅಯ್ಯೋ, ಅವಳಿನ್ನೂ ರೆಡಿನೂ ಆಗಿಲ್ಲ, ಕೆಲಸ ಮಾಡ್ತಾ ಇದ್ದಾಳೆ. ಇರಿ ಕರಿತೀನಿ. ಗೀತಾ, ಗೀತಾ. ಅಮ್ಮ, ಜಲ್ಜಕ್ಕ ಹೇಗಿದ್ದೀರಾ? ನಾ ಚೆನ್ನಾಗಿದ್ದೀನಿ ಕಣೆ, ನೀನ್ ಹೇಗಿದೀಯಾ? ನಾನು ಚೆನ್ನಾಗಿದ್ದೀನಿ. ತಗೋ ಹ್ಯಾಪಿ ಬರ್ಡೇ. ಎಲ್ಲ ಯಾಕೆ? ತಗೋ ಹ್ಯಾಪಿ ಬರ್ಡೇ. ಥ್ಯಾಂಕ್ ಯು ಜಲ್ಜಕ್ಕ. ಇದೆಲ್ಲ ಯಾಕೆ ಬೇಕಿತ್ತು? ನೀವ್ ಬಂದಿದ್ದೆ ನಂಗೆ ಖುಷಿ ಆಯ್ತು. ಹಾಗಂತ ಬರೀ ಕೈಯಲ್ಲಿ ಬರಕ್ಕಾಗತ್ತೇನೆ ಗೀತಾ? ನನಗಂತೂ ಅದೆಲ್ಲ ಅಭ್ಯಾಸನೇ ಇಲ್ಲ. ಎಲ್ಲಿಗೆ ಹೋದ್ರು ಯಾರಿಗಾದ್ರೂ ಏನಾದ್ರು ತಗೊಂಡೋಗಿ ಕೊಟ್ರೇನೆ ನನಗೆ ಸಮಾಧಾನ. ಹೀಗೆ ಯಾವಾಗ್ಲೂ ಖುಷಿಯಾಗಿರು ಗೀತಾ. ಮುಂದಿನ ವರ್ಷದ ಹೊತ್ತಿಗೆ ನೀನು ಒಂದ್ ಮಗುನ್ ಹೆತ್ಬಿಡು. ನಿನ್ನ ಅತ್ತೆ ಮಗು ಜೊತೆಗೆ ಅದು ಒಟ್ಟೊಟ್ಟಿಗೆ ಬೆಳೆಯುತ್ತೆ. ವರಸೆಲಿ ಚಿಕ್ಕಪ್ಪನೋ ಅತ್ತೇನೋ ಆಗಿರುತ್ತೆ ಮಗು, ಆದ್ರೆ ಬೆಳೆಯೋದು ಮಾತ್ರ ಒಟ್ಟೊಟ್ಟಿಗೆ ಬೆಳೆಯುತ್ತೆ. ಪಿಂಕಿ ಎಲ್ಲೇ ಗೀತಾ? ಇಲ್ಲೇ ಹೊರಗಡೆ ಎಲ್ಲಾದ್ರೂ ಇರ್ತಾಳೆ. ನಾ ಮಾತಾಡ್ಸ್ಕೊಂಡ್ ಬರ್ತೀನಿ. ಬುಲ್ಬುಲ್, ನೀವು ಕೋಪ ಮಾಡ್ಕೊಂಡು ಹೋಗಿದ್ ನೋಡಿ ಬರ್ತಡೇ ಫಂಕ್ಷನ್ಗೆ ಬರಲ್ವೇನೋ ಅನ್ಕೋಬಿಟ್ಟಿದ್ದೆ. ಎಲ್ರು ಅಷ್ಟೇ ರೀ, ನನ್ನನ್ನು ಯಾರು ಅರ್ಥ ಮಾಡ್ಕೊಳ್ಳಲ್ಲ. ನೀವು ನನ್ನ ಕೈ ಹಿಡ್ದವ್ರು, ನೀವು ನಂದ್ರೆ ತುಂಬಾ ಇಷ್ಟ ಅಂತ ಹೇಳ್ದವ್ರು. ನೀವೇ ನನ್ನನ್ನು ಅರ್ಥ ಮಾಡ್ಕೊಂಡಿಲ್ಲ ಅಂದ್ರೆ ಬೇರೆ ಯಾರು ಅರ್ಥ ಮಾಡ್ಕೋತಾರೆ? ನೀವು ಗೀತಾ ಅವ್ರಿಗೆ ಬರ್ತ್ಡೇ ಗಿಫ್ಟ್ ತರಕ್ ಹೋಗಿದ್ರಿ ಅಂತ ನನಗೆ ಗೊತ್ತೇ ಇಲ್ಲ ಕಣ್ರಿ. ಅದೇ ನೋಡಿ, ನನ್ ಮಾತು ಹೊರಟು ಮನ್ಸ್ ಮೃದು ಅಂತ ನಿಮ್ಗೆ ಅರ್ಥನೇ ಆಗಿಲ್ಲ. ಸಾರಿ ಅಂತ ಕೇಳ್ದೆ ಅಲ್ವಾ ಪಿಂಕು? ಈಗ ಸಾರಿ ಹೇಳ್ತಿದ್ದೀರಾ, ಆದ್ರೆ ನೆನ್ನೆ ಮುಖ ತಿರ್ಸ್ಕೊಂಡ್ ಮಲ್ಕೊಂಡ್ರಿ. ನೀವು ಆ ಥರ ಎಲ್ಲ ಮಾತಾಡಿದ್ರೆ ನನಗೂ ಬೇಜಾರಾಗುತ್ತಲ್ವಾ? ಮಾತಾಡಿದ್ರೆ ನೀವು ಸಮಾಧಾನ ಮಾಡ್ಬೇಕಾಗಿತ್ತು, ಹಾಗಲ್ಲ ಹೀಗೆ ಅಂತ ಹೇಳ್ಬೇಕಾಗಿತ್ತು. ಅದನ್ ಬಿಟ್ಟು ಮುಖ ತಿರ್ಸ್ಕೊಂಡು ಗೊರಕೆ ಹೊಡ್ಕೊಂಡು ಮಲ್ಕೊಂಡ್ರೆ ನೈಟ್ ಎಲ್ಲ ನಿದ್ದೆ ಮಾಡಿಲ್ಲ ಗೊತ್ತಾ ನಾನು. ನನ್ಗೆ ಅದೆಲ್ಲ ಗೊತ್ತಾಗಲ್ಲ ಪಿಂಕಿ ಅವರೇ, ನೀವು ಹೊಡೆದು ಎದ್ದೇಳಿಸ್ಬೇಕಿತ್ತು, ನಾನು ಎದ್ದೇಳ್ತಿದ್ದೆ. ಬರೀ ಮಾತಾಡೋದಕ್ಕೆ ನನ್ನನ್ನು ಕೆಟ್ಟವಳನ್ನಾಗಿ ಮಾಡಿದ್ದೀರಾ, ಇನ್ ಹೊಡೆದ್ರೆ? ಅಲ್ಲ ದತ್ತ ಅವ್ರೆ, ನಿಮಗ್ ನಾನು ಹೊಡೆಯೋಕ್ಕಾಗುತ್ತಾ? ಅದ್ರಲ್ಲೇ ಗೊತ್ತಾಗುತ್ತೆ ನೀವು ನನ್ನನ್ನು ಎಷ್ಟು ಅರ್ಥ ಮಾಡ್ಕೊಂಡಿದ್ದೀರಾ ಅಂತ. ಆ ಥರ ಅಲ್ಲ, ನಂದೇ ತಪ್ಪು, ಸಾರಿ ಕಣ್ರಿ. ನೀವು ಒಂದು ಕೆಲಸ ಮಾಡಿ, ನನ್ನನ್ನು ಕಾಳಿದಾಸನ್ ಥರ ಮನೆಯಿಂದ ಹೊರಗಡೆ ಕಳಿಸ್ಬಿಡಿ. ಅವಾಗ ಆ ಕಾಳಿ ದೇವತೆ ಬಂದು ನನ್ನ ನಾಲ್ಗೆ ಮೇಲೆ ನಿಮ್ಮ ಹೆಸರು ಬರೀತಾರಲ್ಲ ಪಿಂಕಿ ಅಂತ, ಅವಾಗ ನಂಗೆ ಬುದ್ಧಿ ಬರ್ಬೋದು. ಹೋಗ್ಲಿ ಬಿಡಿ ದತ್ತ ಅವ್ರೆ, ನೀವೇನೇ ಮಾಡಿದ್ರು ನಿಮ್ಮ ಮೇಲಿರೋ ಪ್ರೀತಿ ಅಂತೂ ಕಮ್ಮಿ ಆಗಲ್ಲ. ದತ್ತ ಅವ್ರೆ, ನೀವು ಇನ್ನೊಂದ್ಸಲ ನನ್ಗೆ ಈ ರೀತಿ ಎಲ್ಲ ಬೈಬೇಡಿ, ನನ್ಗೆ ಸಹಿಸ್ಕೊಳಕ್ಕಾಗಲ್ಲ ಗೊತ್ತಾ. ನಾನು ಅಷ್ಟೇ, ನಿಮ್ಮನ್ನ ಇನ್ನೊಂದ್ಸಲ ಹಾಗೆಲ್ಲ ಬೈಯಲ್ಲ ಆಯ್ತಾ? ಹ್ಯಾಪಿ ಬರ್ಡೇ ಟು ಯು ಗೀತಾ. ಪುಟ್ಟತ್ತೆ,
ಪುಟ್ಟತೆ, ಹ್ಯಾಪಿ ಬರ್ಡೇ ಟು ಯು ಗೀತಾ. ಥ್ಯಾಂಕ್ ಯು ಪುಟ್ಟತೆ. ಏನು ಬರ್ಡೇ ಅರೇಂಜ್ಮೆಂಟ್ ಎಲ್ಲ ಇಷ್ಟು ಜೋರಾಗಿ ನಡೀತಾ ಇದೆ? ಎಲ್ಲ ಲಕ್ಕಿ ಅವ್ರದ್ದೇ ಪ್ಲಾನು. ಲಕ್ಕಿ ಇದನ್ನೆಲ್ಲ ಅರೇಂಜ್ ಮಾಡಿದ್ನಾ? ನನಗೆ ನಂಬಕ್ಕೆ ಆಗ್ತಿಲ್ಲ ಕಡೆ. ನಾನು ಎಷ್ಟು ಬೇಡ ಅಂತಂದ್ರು ಅವರೇ ಇದನ್ನೆಲ್ಲ ಪ್ಲಾನ್ ಮಾಡಿದ್ದು ಪುಟ್ಟತೆ. ಓಹೋ, ಅಲ್ಲ ನನ್ನ ಕಂಡ್ರೆ ಆಗಲ್ಲ ಅಂತ ಇದ್ದವನು ಇವಾಗ ನಿನಗೋಸ್ಕರ ಇಷ್ಟೆಲ್ಲ ಚೇಂಜ್ ಆಗ್ಬಿಟ್ನಾ? ಅದೆಲ್ಲ ಇವಾಗ ನನ್ನ ಜೊತೆ ಚೆನ್ನಾಗೇ ಇದ್ದಾರೆ. ನೀವಿಬ್ರು ಚೆನ್ನಾಗಿರ್ಬೇಕು, ನೀವಿಬ್ರು ಒಂದಾಗಿರ್ಬೇಕು ಅಂತ ನಾವ್ ಎಷ್ಟೆಲ್ಲ ತಿಪ್ಪರ್ಲಾಗ ಹೊಡೆದ್ವಿ, ಏನು ಪ್ರಯೋಜನ ಆಗ್ಲಿಲ್ಲ. ಅದಕ್ಕೆ ಹೇಳೋದು ಕಣೆ, ಎಲ್ಲದಕ್ಕೂ ಕಾಲ ಕೂಡ್ ಬರ್ಬೇಕು ಅಂತ. ಟೀ ಕುಡಿತೀರಾ? ಬೇಡ ಬೇಡ, ನಾನು ಹೋಗಿ ಅಣ್ಣನ್ ಮಾತಾಡಿಸ್ಕೊಂಡ್ ಬರ್ತೀನಿ. ಅವ್ರು ಇಲ್ವಲ್ಲ ಮನೇಲಿ. ಎಲ್ಲಿಗೆ ಹೋದ್ರು? ಮನೆ ಕೆಲ್ಸಗಳು, ಜಮೀನ್ ಕೆಲ್ಸಗಳೆಲ್ಲ ತುಂಬಾ ದಿನದಿಂದ ಬಾಕಿ ಉಳ್ದಿತ್ತು, ಅದನ್ನೆಲ್ಲ ಮುಗಿಸ್ಕೊಂಡ್ ಬರ್ತೀನಿ ಅಂತ ಹೋಗಿದ್ದಾರೆ. ಅಲ್ಲ ಕಣೆ, ಇವತ್ ನಿನ್ ಬರ್ಡೇ ಪಾರ್ಟಿ, ಇವತ್ತೇ ಹೋಗ್ಬೇಕಿತ್ತ ಅವರು? ಅಲ್ಲ, ನನ್ ಬರ್ಡೇ ಅಂತ ಗೊತ್ತಾಗಕ್ಕಿಂತ ಮುಂಚೆನೆ ಅವ್ರು ಪ್ಲಾನ್ ಮಾಡ್ಕೊಂಡ್ಬಿಟ್ಟಿದ್ರು. ಹೋಗ್ಲಿ, ಸಂಜೆನಾದ್ರೂ ಬರ್ತಾರೆ ತಾನೆ? ಬಂದ್ರೆ ಬರ್ಬೋದು, ಕೆಲ್ಸ ಮುಗಿಲಿಲ್ಲ ಅಂದ್ರೆ ಬರ್ದೇನೂ ಇರ್ಬೋದು. ಹೌದು, ನೀನ್ ಏನ್ ಇನ್ನೂ ರೆಡಿ ಆಗಿಲ್ಲ? ಬರ್ಡೇ ಗರ್ಲು ಇನ್ನು ಮನೆ ಕೆಲಸ ಮಾಡ್ಕೊಂಡೇ ಇದೀಯಾ? ರೆಡಿ ಆಗೋದಕ್ಕೆ ಎಷ್ಟೊತ್ತಿದೆ ಪುಟ್ಟತೆ. ಮನೆ ಕೆಲ್ಸಗಳೆಲ್ಲ ಒಂದ್ಸತಿ ಆಗೋದ್ರೆ ಸಮಾಧಾನ, ಇಲ್ಲ ಅಂದ್ರೆ ಮನ್ಸು ಕೊರಿತಾ ಇರುತ್ತೆ. ಅಯ್ಯೋ, ಅದೆಲ್ಲ ಆಮೇಲೆ, ಫಸ್ಟ್ ರೆಡಿ ಆಗು ಬಾ. ಪುಟ್ಟತೆ, ಸ್ವಲ್ಪ ಕೆಲಸ ಇದೆ, ಮುಗಿಸ್ ಬಂದ್ಬಿಡ್ತೀನಿ. ಅಯ್ಯೋ, ನೀನ್ ಏನ್ ಹೇಳಿದ್ರು ನಾನು ಕೇಳಲ್ಲ ಗೀತಾ, ನಾನೇ ನಿನ್ನನ್ನು ರೆಡಿ ಮಾಡ್ತೀನಿ ಇವತ್ತು. ಬಾ ಪುಟ್ಟತೆ, ಬಾ ಬಾ ಬಾ. ಕೇಳಿ, ಪಿಂಕಿ, ಏನೈತೆ ನಿಂಗೆ? ಅಲ್ಲ, ಅಲ್ಲಿ ಮನೆ ಒಳಗೆ ನೋಡಿದ್ರೆ ಅವರೆಲ್ಲ ಅವಳು ಹುಟ್ಟಿದಬ್ಬ ಅಂತ ಅಷ್ಟು ಗಲಗಲ ಅಂತ ಸಂಭ್ರಮವಾಗಿ ಓಡಾಡ್ಕೊಂಡಿದ್ದಾರೆ. ನೀನ್ ಯಾಕೆ ಒಳ್ಳೆ ಆಕಾಶನೇ ಕಳ್ಚಿ ತಲೆ ಮೇಲೆ ಬಿದ್ದಿದ್ದೀನೋ ಅನ್ನೋ ಹತ್ರ ಕೂತಿದೀಯಾ? ಮತ್ತಿನ್ನೇನಮ್ಮ, ಈ ಮನೆಯಲ್ಲಿ ನನ್ನನ್ನ ಕ್ಯಾರೆ ಅನ್ನೋರಿಲ್ಲ. ಏನಿದ್ರು ಆ ಡುಮ್ಮಿದು ಅವ್ರ ಅತ್ತೆದೇ ನಡೆಯೋದು. ಹಾಗಂತ ನೀ ಸುಮ್ಮನೆ ಇರಕ್ಕಾಗತ್ತೇನೆ ಪಿಂಕಿ? ಅಲ್ವೇ, ಅವಳಿಗೊಂದು ಅಂದ ಇಲ್ಲ, ಚಂದ ಇಲ್ಲ, ಒಳ್ಳೆ ರಾಗಿ ತುಂಬಾ ಬಾನಿ ತರ ಇದ್ದಾಳೆ. ಅವಳೇ ಅಷ್ಟೊಂದು ಮೆರಿತಾ ಇರ್ಬೇಕಾರೆ ನೀನ್ ಯಾಕೆ ಸುಮ್ಮನೆ ಇರ್ಬೇಕು? ಅಮ್ಮ, ಅಂದ ಚಂದ ಇದ್ರೆ ಸಾಲ್ದು, ಅದೃಷ್ಟನೂ ಇರ್ಬೇಕು. ಅವಳಿಗ ಅದೃಷ್ಟ ಇತ್ತು, ಅದಕ್ಕೆ ಈ ಮನೆ ಸೊಸೆ ಆದ್ಲು. ಅದೃಷ್ಟನೇ ಬಿಡು ಅವಳ್ದು. 3 ಹೊತ್ತು ಊಟಕ್ಕೆ ಗತಿ ಇರ್ಲಿಲ್ಲ ಗಿರ್ಜಕ್ಕನ್ ಮನೇಲಿ, ಅಂಥವ್ರು ಇಂಥ ಮನೆಗೆ ಸೊಸೆಯಾಗಿ ಕೊಟ್ಬಿಟ್ರು ಮಗಳನ್ನ. ಅದೃಷ್ಟನೇ. ಆದ್ರೆ ನೀನು ಈ ಮನೆ ಸೊಸೆನೆ ತಾನೇ, ಅವಳಿಗೆ ಸಿಗ್ತಾ ಇರೋದನ್ನೆಲ್ಲ ನೀನು ತಗೋಬೇಕು ಕಣೆ. ನನಗ್ ಸಿಗುತ್ತೋ ಇಲ್ವೋ, ಆದ್ರೆ ಅವಳಿಗೆ ಸಿಗದೆ ಇರೋ ಹಾಗೆ ನಾನು ಮಾಡ್ತೀನಿ. ಏನ್ ಮಾಡ್ತೀಯಾ? ಹುಟ್ಟದಬ್ಬ ಮಾಡ್ಕೋತಾ ಇದ್ದಾಳೆ, ಕೇಕ್ ಕಟ್ ಮಾಡ್ತಾಳೆ, ನಾವೆಲ್ಲ ಚಪ್ಪಾಳೆ ತಟ್ಬಿಟ್ಟು ಒಂದೊಂದು ಪೀಸ್ ಕೇಕ್ ತಿನ್ಬಿಟ್ಟು ಹೋಗ್ಬೇಕು. ನೀನ್ ಹಾಗೆ ಇರು, ನಾನು ಯಾಕೆ ಹಾಗಿರ್ಲಿ? ನೋಡ್ತಾ ಇರು ನಾನು ಏನ್ ಮಾಡ್ತೀನಿ ಅಂತ. ಏನೇ ಮಾಡ್ತೀಯಾ? ಬಾ, ಹೇಳ್ತೀನಿ. ಅಯ್ಯೋ, ಏನ್ ಮಾಡ್ತಿದ್ದೀರಾ? ರೆಡಿ ಮಾಡಿಸ್ತೀನಿ ಅಂತ ಹೇಳಿದೀನಿ ತಾನೆ, ಇಲ್ಲೇ ಇರು ಸ್ವಲ್ಪ. ಅದ್ ಏನೇನ್ ಸೀರೆಗಳಿದೆ ನೋಡ್ತೀನಿ ನಿನ್ನ ಹತ್ರ. ಅಯ್ಯ, ಒಳ್ಳೆ ಬದನೆಕಾಯಿ ಕಲರ್ ಇದೆಯಲ್ಲೇ, ಇದನ್ನ ಉಟ್ಕೊಂಡ್ರೆ ಒಳ್ಳೆ ಕಾಟನ್ ಕ್ಯಾಂಡಿ ತರ ಕಾಣಿಸ್ತೀಯ ನೀನು. ಒಳ್ಳೆ ಅಡುಗುಲ್ ಅಜ್ಜಿ ಸೀರೆ, ಸುಮ್ಮನೆ ಇರೆ. ಎಲ್ಲ ರೇವತಿ ಅತ್ತಿಗೆ ಉಟ್ಕೊಳ್ಳೋ ತರ ದೊಡ್ಡ ದೊಡ್ಡ ಬಾರ್ಡರ್ ಹಳೆ ಕಾಲದ ಸೀರೆ ತರ ಇದೆ. ಇದೇನೇ ಇದು, ಮನೆ ಸಾರಿಸೋ ಬಟ್ಟೆ ತರ ಇದೆಯಲ್ಲ. ಛೀ, ಅಲ್ಲ ಕಣೆ, ನಿನ್ನ ಹತ್ರ ಸ್ವಲ್ಪ ಫ್ಯಾನ್ಸಿ ಆಗಿರೋದು, ಗ್ರ್ಯಾಂಡ್ ಆಗಿ ಕಾಣೋದು, ಕಲರ್ ಕಾಂಬಿನೇಷನ್ ಈ ತರ ಎಲ್ಲ ಇಲ್ವಾ? ಅದೆಲ್ಲ ನಂಗೆ ಸೂಟ್ ಆಗಲ್ಲ ಪುಟ್ಟತೆ. ಉಟ್ಕೊಂಡ್ರೆ ತಾನೇ ಗೊತ್ತಾಗೋದು ಸೂಟ್ ಆಗತ್ತೋ ಇಲ್ವೋ ಅಂತ. ತಡಿ, ನಾನು 1 ನಿಮಿಷ ಬರ್ತೀನಿ ಇರು. ಏನಿದು? ಯಾರಾದ್ರೂ ಬಂದು ಬರ್ಡೇ ಗರ್ಲ್ಗೆ ವಿಶ್ ಮಾಡಿದ್ರು, ಅದನ್ನ ಕೇಳೋದಿಕ್ಕೆ ಅವಳಲ್ಲಿರಲ್ಲ, ಬಾತ್ರೂಮ್ಗೆ ಓಡ್ತಾ ಇರ್ತಾಳೆ. ನಿನ್ನ ಹತ್ರ ಎಲ್ಲ ಇಂಥವೇ ಇರುತ್ತೆ ಅಂತ ಗೊತ್ತಿತ್ತು ನನ್ಗೆ,
ಅದಕ್ಕೆ ಈ ಚೆನ್ನಾಗಿರೋ ಸೀರೆ ತಗೊಂಡ್ ಬಂದಿದ್ದೀನಿ. ಹೋಗಿ ಪುಟ್ಟತ್ತೆ, ನನ್ನ ಹತ್ರ ಇರೋ ಸೀರೆ ಚೆನ್ನಾಗಿಲ್ಲ ಅಂದ್ರೆ ನೀವು ಸಿಂಪಲ್ ಸೀರೆ ತಂದಿದ್ದೀರಾ. ಅಯ್ಯೋ ಇಲ್ಲಿ ನೋಡೆ, ಕಲರ್ ಕಾಂಬಿನೇಷನ್ ನೋಡೆ, ಇದನ್ನ ಉಟ್ಕೊಂಡ್ರೆ ಗ್ರ್ಯಾಂಡ್ ಆಗಿ ಕಾಣಿಸುತ್ತೆ. ಜೊತೆಗೆ ನಿನ್ ವಯಸ್ಸಿಗೆ ತಕ್ಕ ಕಾಣ್ತೀಯ. ತಗೋ ಉಟ್ಕೋ. ಲಕ್ಕಿ ಬೈಲಿ. ಏನ್ ಪುಟ್ಟತೆ? ಒಂದ್ ನಿಮಿಷ ಇರು. ಬಾರೆ ಬಾರೆ. ಗೀತಾ, ಈ ಸ್ಯಾರಿ ನಿಂಗೆ ತುಂಬಾ ಚೆನ್ನಾಗಿ ಸೂಟ್ ಆಗುತ್ತೆ. ರೈಟ್ ಆಗಿ ಕಾಣಿಸ್ತಾ ಇದೆಯಾ? ಹಲೋ ಹಲೋ, ಆ ಕ್ರೆಡಿಟ್ಸ್ ಎಲ್ಲ ನನಗೆ ಸೇರ್ಬೇಕು. ಅವಳು ಈಗ ಮಿಂಚೋ ತರ ಮಾಡಿದ್ದು ನಾನೇ ಕಣೋ. ಓಹೋಹೋ, ಇದು ನಿಮ್ದೇ ಕೆಲ್ಸನಾ? ಹೂ ಮತ್ತೆ. ನಾನು ಅನ್ಕೊಂಡೆ ಇವಳು ಇಷ್ಟೊಂದಲ್ಲ ಅಲಂಕಾರ ಮಾಡ್ಕೊಳಲ್ಲ, ಟೈಮು ತಗೊಳಲ್ಲ, ಆದ್ರೂ ಇಷ್ಟು ಚೆನ್ನಾಗಿ ರೆಡಿ ಆಗಿದ್ದಾಳಲ್ಲ ಅಂತ. ಸಾರಿ ಸೆಲೆಕ್ಷನ್ ನಂದೆ. ಹೇಗಿದೆ? ಸೂಪರ್ ಆಗಿದೆ ಪುಟ್ಟತೆ. ಇವಳೇ ಬಿಟ್ಟಿದ್ರೆ ಅಮ್ಮನ ತರದೋ ದೊಡ್ಡಮ್ಮನ ತರದೋ ಸೀರೆ ಉಟ್ಕೋತಾ ಇದ್ಲು. ಹಾಗೇನಿಲ್ಲ, ನಂಗೆ ಇದ್ರಲ್ಲೆಲ್ಲ ಅಷ್ಟು ಇಂಟ್ರೆಸ್ಟ್ ಇಲ್ಲ ಅಷ್ಟೇ. ಯಾವಾಗ್ಲೂ ಹಾಗೆ ಇರಕ್ಕಾಗತ್ತಾ? ಸಂದರ್ಭಕ್ಕೆ ತಕ್ಕ ಹಾಗೆ ಬದಲಾಗ್ಬೇಕಪ್ಪ. ಹೇಳಿ ಪುಟ್ಟತೆ ನೀವಾದ್ರು. ಅದಕ್ಕೆ ಹೇಳೋದು ನೀವು ಮನೇಲಿ ಇರಬೇಕು ಅಂತ. ನೀವು ಫೋನಲ್ಲಿ ಮಾತಾಡೋದು ನೋಡಿ ನಂಗೆ ಡೌಟ್ ಆಯ್ತು, ನೀವು ಬರ್ತಿರೋ ಇಲ್ವೋ ಅಂತ. ಯಾಕೆ ಪುಟ್ಟತೆ ಬರಲ್ಲ ಅಂದಿದ್ರಾ? ಬರಲ್ಲ ಅಂತ ಹೇಳಿಲ್ಲ, ನಿನ್ನ ಹೆಂಡತಿ ಬರ್ಡೇಗೆ ನಾನು ಬಂದು ಏನು ಮಾಡಲಿ ಅಂತ ಕೇಳಿದ್ರು. ಹಂಗಂದ್ರ ಪುಟ್ಟತೆ ನೀವು? ಹ್ಞೂ ಕಣೆ, ಮತ್ತೆ ನಿನ್ ಬರ್ಡೇ ಅಂತ ನಿನ್ ಗಂಡ ನಿನ್ನ ಕ್ಯಾಂಡಲ್ ಲೈಟ್ ಡಿನ್ನರ್ಗೋ ಲಾಂಗ್ ಡ್ರೈವ್ಗೋ ಕರ್ಕೊಂಡು ಹೋಗ್ತಾನೆ ಅಂತ ಅನ್ಕೊಂಡಿದ್ದೆ. ಇವನ್ ನೋಡಿದ್ರೆ ಹಳೆ ಕಾಲದವ್ರ ತರ ಮಧ್ಯ ಮನೇಲಿ ಒಂದು ಟೇಬಲ್ ಹಾಕಿ ಅದ್ರ ಮೇಲೆ ಕೇಕ್ ಇಟ್ಟು ನಿನ್ನ ಹತ್ರ ಕಟ್ ಮಾಡಿಸಿ ಎಲ್ಲರ ಹತ್ರ ಚಪ್ಪಾಳೆ ಹೊಡಿಸ್ತಾನೆ ಅಂತ ನನಗೇನ್ ಗೊತ್ತಿತ್ತು. ಹೌದು, ನಾನು ಹಳೆ ಕಾಲದ ಹೀರೋ ತರನೇ. ಏನಿವಾಗ ಏನೋ ಎಲ್ಲ ಒಟ್ಟಿಗೆ ಸೇರಿ ಒಂದು ಗೆಟ್ ಟುಗೆದರ್ ಮಾಡೋಣ ಅಂತ ಅನ್ಕೊಂಡೆ. ಗೀತನ್ ಬರ್ಡೇ ಒಂದು ನೆಪ ಆಯ್ತು ಅಷ್ಟೇ. ಪುಟ್ಟತೆ, ನಾವಿಬ್ರೇ ಹೊರಗೆ ಹೋದ್ರೆ ಇಬ್ರು ಮಾತ್ರ ಖುಷಿಯಾಗಿರ್ಬೋದು. ಆದ್ರೆ ಮನೇಲಿ ಈ ತರ ಎಲ್ರೂ ಸೇರಿದ್ರೆ ನಾವೆಲ್ಲರೂ ಖುಷಿಯಾಗಿ ಒಟ್ಟೊಟ್ಟಿಗೆ ಇರ್ಬೋದು. ಗೊತ್ತಾಯ್ತಾ ಪುಟ್ಟತೆ?